ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಾಟಕ ಅಕಾಡೆಮಿ ನಾಟಕ ಅಕಾಡೆಮಿಯ 2026ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂತಹ ಕನ್ನಡಪ್ರಭ ದಿನಪತ್ರಿಕೆಯ ಛಾಯಾಗ್ರಾಹಕರು, ನಮ್ಮ ಜಿಲ್ಲೆಯ ಹಿರಿಯ ಕಲಾವಿದರು, ರಂಗಭೂಮಿ ಕ್ಷೇತ್ರದಲ್ಲಿ ಅವರು ಹಲವಾರು ವರ್ಷಗಳಿಂದ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಇವತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಈ ವರ್ಷ ನಾಟಕ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಮಾಡಿರುವಲ್ಲಿ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರವರಿಗೂ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅವರು ಅನೇಕ ನಾಟಕಗಳಲ್ಲಿ ಪ್ರದರ್ಶನ ಮಾಡಿದಂಥವ್ರು, ಅವ್ರದ್ದು ಘೋಷಣೆ ಇದೆ. ಅದ್ರ ಜೊತೆಗೆ ಇನ್ನೊಂದು ಖುಷಿ ಇರುತ್ತೆ, ನಮ್ಮ ಬಳ್ಳಾರಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು, ಹಿರಿಯ ರಂಗಭೂಮಿ ನಟರು ಆಗಿರ್ತಕ್ಕಂಥ ಅವರಿಗೆ ಈ ಒಂದು ಪ್ರಶಸ್ತಿ ಪ್ರಕಟ ಆಗಿರೋದು ಸಂತಸದ ವಿಚಾರ. ಆಮೇಲೆ ಜೋಕಾಗಿ ತಗೋಬಹುದು. ನಾವು ಮಾಧ್ಯಮ ಕ್ಷೇತ್ರದಲ್ಲಿರೋರೆಲ್ಲ ಒಂದಲ್ಲ ಒಂದು ರೀತಿ ನಾಟಕ ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಸಂದರ್ಭಗಳು ಆಗಿರ್ತಾವೆ. ಯಾವ ರೀತಿ ಸುದ್ದಿ ತೆಗಿಬೇಕಂದಾಗ ಎದುರು ವ್ಯಕ್ತಿಯಿಂದ ಅಥವಾ ಎದುರು ಸನ್ನಿವೇಶದಿಂದ ಬೇರೆ ಬೇರೆ ರೀತಿಯಲ್ಲಿ ಪಾಠ ಕಲಿಯೋದಕ್ಕಾಗಲಿ ಇನ್ನೊಂದು ವಿಷಯಕ್ಕಾಗಲಿ ಒಂದ್ ರೀತಿ ನಾಟಕಗಳನ್ನು ಮೈಗೂಡಿಸ್ಕೊಂಡಾಗನೇ ನಾವು ಒಳ್ಳೆ ಸುದ್ದಿ ತೆಗಿಯಕ್ಕಾಗಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಅದರಿಂದ ಏನೋ ಒಂದು ಒಳ್ಳೆ ಸುದ್ದಿ ತೆಗಿಬೇಕಂದ್ರೆ ಅಲ್ಲಿ ಒಂದು ನಾವು ನಾಟಕೀಯವಾಗಿ ಅವ್ರ ಹತ್ರ ಪ್ರದರ್ಶಿಸಿ ಇಟ್ಕೊಂಡು ಅದು ಬದುಕಿನ ನಾಟಕ. ಆದ್ರೆ ಇದು ತೆರೆಯ ಮೇಲಿನ ನಾಟಕ, ಅಂದ್ರೆ ರಂಗದ ಮೇಲಿನ ನಾಟಕ. ಆ ನಾಟಕದಲ್ಲಿ ನಟರಾಗಿ ಅನೇಕ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ನಾಟಕಗಳಲ್ಲಿ ಅವರು ಅನೇಕ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ನಾಟಕ ಅಕಾಡೆಮಿ ಹಿಂದೆ ಬಳ್ಳಾರಿಯವರೇ ನಾಟಕ ಅಕಾಡೆಮಿ ಸದಸ್ಯರಾದಾಗ ರಮೇಶ್ ಗೌಡ ಪಾಟೀಲ್ ಇದ್ದಾಗ ಅವ್ರು ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ನನಗಿಂತ ಹಿರಿಯರಿಗೆ ಅಂದ್ರೆ ಬೊಮ್ಮಣ್ಣ ದುರ್ಯೋಧನ ಅವ್ರು ಅನೇಕ ಜನರಿಗೆ ಇನ್ನೂ ಸಿಕ್ಕಿಲ್ಲ. ಇಂಥ ಟೈಮ್ನಲ್ಲಿ ನನಗೆ ಇದ್ರ ಅವಕಾಶ ಬೇಡ, ನಾವು ಮುಂದಿನ ದಿನದಲ್ಲಿ ಆಗ್ಲಿ ಅಂತೇಳಿ ಅವರು ಅವತ್ತಿನ ದಿನದಲ್ಲಿ ದೊಡ್ಡ ಮನಸ್ಸಿಂದ ಹೇಳಿದಂಥದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದಾರೆ ಕನ್ನಡಿ ಅಂತ ಹೇಳ್ಬೋದು. ಈಗ ಅವ್ರಿಗೆ 60 ವರ್ಷ ತುಂಬಿದೆ. ಇಂಥ ಸಂದರ್ಭದಲ್ಲಿ ಪ್ರಶಸ್ತಿ ಬಂದಿದೆ. ಆಮೇಲೆ ಇತ್ತೀಚೆಗೆ ಮದುವೆ ಆಗಿ ಜವಾಬ್ದಾರಿಯನ್ನು ಕಡಿಮೆ ಮಾಡ್ತಾರೆ. ಹೈಸ್ಕೂಲ್ನ ಎಮ್ಮಿನೂರಿನ ಜಗಜಾತ್ರಾ ಮಠದಲ್ಲಿ ಅಲ್ಲೊಂದು ಹಾಸ್ಟೆಲ್ ಇರ್ತದೆ. ಅಲ್ಲೊಂದು ಶಿಸ್ತುಬದ್ಧ ಜೀವನ ಇರ್ತದೆ. ಬೆಳಗ್ಗೆ ನಸಿಕಿನ ಜಾವ ಎಬ್ಬಿಸಿ ತಣ್ಣೀರು ಸ್ನಾನ ಮಾಡಿಸಿ ಪ್ರಾರ್ಥನೆ ಮಾಡಿ ಶಾಲೆಗೆಲ್ಲ ಕ್ಯೂ ಆಗಿ ಹೋಗ್ತಾ ಇರ್ಬೋದು. ಅಲ್ಲಿ ಎಷ್ಟು ಪ್ರಕಾಶ್ ಭಯ ಇರ್ತದೆ. ಒಂದು ಶಿಸ್ತಿನ ಬದುಕನ್ನ ಅವಾಗಿಂದ ರೂಢಿಸ್ಕೊಂಡಿದ್ರು. ಆಗ್ಲಿಂದನೇ ಒಂದು ಈ ರಂಗಭೂಮಿಯ ಗೀಡನ್ನು ಇಟ್ಕೊಂಡು ಅದ್ರ ಜೊತೆಗೆ ಛಾಯಾಗ್ರಹಣ ಒಂದು ಹವ್ಯಾಸದೊಂದಿಗೆ ಬದುಕನ್ನು ರೂಢಿಸ್ಕೊಂಡು ಆ ನಂತರ ಅವರು ಮಾಧ್ಯಮ ಕ್ಷೇತ್ರಕ್ಕೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾ ಇರೋದು ಗೊತ್ತಿದ್ದಂಥ ವಿಷಯ. ಛಾಯಾಗ್ರಾಹಕರಾಗಿ ಅನೇಕ ಫೋಟೋಗಳು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ. ಬಟ್ ರಂಗಭೂಮಿ ನಟರಾಗಿ ನಾವೆಲ್ಲ ಅವ್ರ ಜೊತೆಗೆ ಹಿಂದೆ ಶಂಕರನಾಡ ಅವರು ಇದ್ದಾಗಲೇ ದನಕಾಯಿ ಅವರು ದೊಡ್ಡ ನಾಟಕ ಮಾಡಿದ್ರು. ಅದಲ್ಲದೆ ಇದನ್ನು ಬಯಲಾಟ ಮಾಡಿದ್ರು ನನ್ನ ಕಾಲ. ಅದರಲ್ಲಿ ಅರ್ಜುನನ ಪಾತ್ರ ಅಂದ್ರೆ ಕೊನೆ ಇದರಲ್ಲಿ ಅರ್ಜುನ ಮತ್ತು ಕೃಷ್ಣ ಆ ಒಂದು ಕೊನೆ ಅಂಕ ಅದರಲ್ಲಿ ಪರಿಣಾಮಕಾರಿಯಾಗಿ ಅಂದ್ರೆ ರಂಗಭೂಮಿಯಲ್ಲಿ ಅವರ ಏನೇನು ಸಾಧನೆ ಬಗ್ಗೆ ಹೊಗಳೋದು ಅಷ್ಟು ಮಟ್ಟಿಗೆ ಅವರು ಇದ್ದಾರೆ, ಸಹಜವಾಗಿ ಅಂತ ಕೆಲಸ ಮಾಡಿದ್ದಾರೆ. ಬಟ್ ವಿಭಿನ್ನ ಆಗಿರ್ತಕ್ಕಂಥದ್ದು ಅವ್ರದ್ದು ಬಹುತೇಕ ಎಲ್ಲ ಕಡೆ ಗಮನ ಸೆಳೆದಿರ್ತಕ್ಕಂಥದ್ದು ಶಕ್ತಿ ಪಾತ್ರ. ಆ ಶಕ್ತಿ ಪಾತ್ರದಿಂದನೇ ಈ ಹಿಂದೆ ಅಶ್ವತ್ಥಾಮನ ಪಾತ್ರದಲ್ಲಿ ಗೂಳೆಂ ಸ್ವಾಮಿಯವರು ಹೇಗೆ
ಹೆಸರು ಪಡೆದಿದ್ರು. ಆನಂತರ ಈಗ ಇತ್ತೀಚೆಗೆ ನಮ್ಮ ಗೆಣಕಾಡಿನ ತಿಮ್ಮಗೌಡರು ಅದೇ ರೀತಿ ಅಶ್ವತ್ಥಾಮ ಪಾತ್ರದಲ್ಲಿ ಗಮನ ಸೆಳೆದರು. ಹಿಂದೆ ಇಲ್ಲಿ ಒಂದೊಂದು ಪಾತ್ರಕ್ಕೆ ಒಂಥರ ವಿಶೇಷವಾಗಿದೆ. ನಮ್ಮ ಗಾದಿನೂರಿನ ಹಾಲಪ್ಪ ದುರ್ಯೋಧನ ಮತ್ತು ತಿಮ್ಮ ಪಾತ್ರದಲ್ಲಿ ಇವರು ಗೋಗ್ಲೆ ವೀರಣ್ಣವರು, ಅವರು ಪ್ರಗಲಣ್ಣವರು ಶಕ್ತಿ ಪಾತ್ರನ ಮಾಡ್ತಾ ಇದ್ದಾರೆ. ಆಗ ಒಬ್ಬೊಬ್ರು ಒಂದೊಂದು ಅವರು. ಆಮೇಲೆ ನಾವು ಒಂದು ಕೃಷ್ಣನ್ ಪಾತ್ರ ಮಾಡ್ತಿದ್ವಿ, KV ಚನ್ನಬಸಪ್ಪ ಅವರು ಕೃಷ್ಣನ್ ಪಾತ್ರಕ್ಕೆ ಅಷ್ಟರ ಮಟ್ಟಿಗೆ ಕೊಡ್ಕೊಂಡಿದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ರಂಗಭೂಮಿ ಕ್ಷೇತ್ರ ಹಿಂದೆ ಇದೆ. ರಾಘವರು, ಅರ್ಜುನಗೌಡರು, ಶ್ವೇಟೆ ವೀರನಗೌಡರು, ಕೊಳಗಲ್ಲು ಕರ್ಪಣ್ಣ ಅವರು, ಆಮೇಲೆ ಸುಭದ್ರಮ್ಮ, ನಾಗರತ್ನ. ಈಗ ನಮ್ಮ ಜಿಲ್ಲೆಯಲ್ಲಿ ರಂಗಭೂಮಿ ತಂದೆ ಆದಂಥ ಕೊಡುಗೆ ಇದೆ. ಅಂಥದ್ರಲ್ಲಿ ಈಗ ಆ ಒಂದು ತಲೆಮಾರು ಮೇಲೆ ನಮ್ಮ ಅಶ್ವಥ್ ಮಂದೇವಾಳ ಈಗಿನ ತಲೆಮಾರು ರಂಗಭೂಮಿ ಕ್ಷೇತ್ರವನ್ನು ಮುನ್ನಡೆಸ್ತಾರೆ. ಇಂಥವನ್ನು ಇವ್ರನ್ನ ಗುರುತಿಸಿ ನಾಟಕ ಅಕಾಡೆಮಿ ಏನು ಈ ವರ್ಷ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತದೆ. ಆ ಸುಸಂದರ್ಭದಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಕಾರ್ಯಕಾರಿ ಸಂಘದ ಸದಸ್ಯರು ಆಗಿರ್ತಕ್ಕಂಥ ಅಶೋಕ್ ಅವ್ರನ್ನ ಸನ್ಮಾನಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ಇವತ್ತು ಸಮಾರಂಭವನ್ನು ಮುಂಗಡಿದ್ವಿ. ಎಷ್ಟೋ ಜನ ಫೋನ್ ಮಾಡಿ ಯಾವಾಗ ಬರ್ಬೇಕಾಗಿತ್ತು ಅಂತ ಪ್ರಶಂಸೆ ಮಾಡಿದ್ದೆ. ವಿಶೇಷ ನಾವು ಹೇಳಿದಾಗ ಕೆಲವು ನಾವು ಮಾಧ್ಯಮದಂತ ಅದನ್ನು ರೂಪಾಯಿ ಯಾವತ್ತೂ ಪಡಿಸಿಕೊಳ್ಳೋದು. ಅಂದರೆ ನನ್ನ ಕಲೆಗೆ ಸಂಬಂಧಪಟ್ಟ ಬರಲಿ ಅನ್ಯ ಗುರುತಿಸೇ ಪ್ರಶಸ್ತಿಗಳು ಬರಲೆಂಬ ಒಂದು ವಿಶೇಷತೆಯಿಂದ ನಾನು ಯಾವುದೇ ರೀತಿಯಿಂದ ಒತ್ತಡಗಳು ಅವರೇ ಸಲ ಮಾಡಿರೋದು ಬಹಳ ಸಂತೋಷ ಸಂಗತಿಯಾಗಿದೆ. ಇದನ್ನು ನಾನು ಅವತ್ತೇ ಹೇಳಿದೆ, ಈ ಪ್ರಶಸ್ತಿನ ಎಲ್ಲ ಗ್ರಾಮೀಣ ಪ್ರತಿಭೆಗಳಿಗೆ ಅರ್ಪಣೆ ಅಂತ ಅವತ್ತೇ ಮಾತಾಡ್ತೇವೆ. ನಾನು 1991ರಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದರೂ 1991 ರಂಗಭೂಮಿ. ಅದರಲ್ಲಿ ವಿಶೇಷ ಏನಂದರೆ ಫೋಟೋಗ್ರಾಫರ್ ಆಗಿ ವೇದಿಕೆ ಎತ್ತಿದ್ದು ವಿಶೇಷ. ಒಂದು ವಿ ಈಶ ಬರುವಂಥ ಆಶಾರ್ಥ ನಾಟಕದಲ್ಲಿ ಒಂದು ಫೋಟೋಗ್ರಾಫರ್ ಪಾತ್ರನ ಬರ್ತಾರೆ, ಆಸೆ ಪಾತ್ರ ನನಗೆ ಕೊಟ್ಟಿದ್ರು. ಅದೊಂದು ವಿಶೇಷ. ಅಲ್ಲಿಂದ ನಾನು ಯಾವುದೇ ರೀತಿಯಿಂದ ಈ ನಾಟಕ ನೋಡೋಕೆ ಬಂದ ವಿಲನ್ ಪಾತ್ರ ಮಾಡಿದೆ. ಅರುಣ್ ಕುಮಾರ್ ಸಾರ್ ಅಂತಿದ್ರು, ನಮ್ಮ ಅದ್ಭುತ ಕಲಾವಿದರು ಹಾಗೂ ಕಲಾ ಪೋಷಕರು, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಆಗಿದ್ದು. ಅವರು ನನ್ನ ಪಾತ್ರಗಳು ನಮ್ಮೂರಿಗೆ ಬಂದ ಪಾತ್ರ ನೋಡಿ ಇಲ್ಲಿ ಶಕುನಿ ಪಾತ್ರ ಮಾಡಿಸಿರ್ತೀವಿ, ಭಾಳ ಚಂದ ಮಾಡ್ತೀವಿ ಅಂತಂದರೆ ಅವರು ನನಗೆ ಬಳ್ಳಾರಿಯಲ್ಲಿ ಶಕುನಿ ಪಾತ್ರ ಮಾಡ್ತಿದ್ರು. ಶಿವಪ್ಪ ಅಂತ ತಹಸೀಲ್ದಾರ್ ಅವರು ಎಲ್ಲ ಬಂದು ಆತ್ಮೀಯತೆ. ಆಮೇಲೆ ಮುಂದುವರೆದು ನಾವು ಒಂದು ಸಂಘಟನೆ ಮಾಡೋದು ಯಾಕೆ ಮಾಡಬಾರ್ದು ಕೊಟ್ಟಾಪ್ ಸರ್ ಗಣಪತಿ ಸಂಸ್ಕೃತಿ ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಆಗಿ ಸಂಘ ಮಾಡಿಕೊಂಡು ಅಲ್ಲಿಂದ ನನ್ನ 30 ವರ್ಷಗಳ ಸುದೀರ್ಘ ಅವಧಿ ರಂಗಭೂಮಿಗೆ 20 ವರ್ಷಗಳಿಂದ ನಮ್ಮ ಅಧಿಕೃತವಾಗಿ ಸಂಘ ರಿಜಿಸ್ಟ್ರೇಷನ್ ಮಾಡಿಸಿ ಮಾದರಿ ಕಲಾ ಸಂಘ ಮಾಡಿಕೊಂಡು ಮುಂದುವರೆದು ಇಲ್ಲಿವರೆಗೆ ನಿರಂತರವಾಗಿ ರಂಗಭೂಮಿ ಹಾಗೂ ಪತ್ರಿಕಾ ಎರಡು. ಆಗ ಬಳ್ಳಾರಿ ಸಿಂಗರ್ ಮಧುವಂತಿದ್ರು, ಅವರು ಹಿನ್ನೆಲೆ ಗಾಯಕ ಆಡಕ್ಕೆ ಬಂದು ಇಂಥ ಪ್ರತಿಭೆಗಳು ಹೊರಹೊಮ್ಮಬೇಕು ಅಂತೇಳಿ ಅವಾಗಲೇ 87ರಾಗೆ ಒಂದು ಆರ್ಟಿಕಲ್ ಮಾಡಿದ್ರು ಸಂಜೆವಾಣಿ. ಅಲ್ಲಿಂದ ನಡೆದೊಂದು ಪತ್ರಿಕಾ ಬೆಲೆ ಏನಂತ ಅವಾಗ ಗೊತ್ತಾಯ್ತು. ಅಲ್ಲಿಂದ ಶುರುವಾಗಿದ್ದು ನಾನು ಈ ರಂಗಭೂಮಿ ಕ್ಷೇತ್ರಕ್ಕೆ ಇಷ್ಟು ಸೇವೆ ಸಲ್ಲಿಸಿ ಮುಂದುವರಿಬೇಕಾದರೂ ನಾನು ಪತ್ರಿಕಾ ಬಳಗ ನನಗೆ ಸಂಪೂರ್ಣವಾದ ಸಪೋರ್ಟ್ ಇತ್ತು. ನನ್ನ ಸಾಂಸ್ಕೃತಿಕವಾಗಿ ನಾನು ಬಳಸ್ಕೊಂಡು ಬಂದಿರ್ಬೋದು. ನನಗೆ ಯಾವುದೇ ರೀತಿಯಿಂದ ಒಳ್ಳೆಯ ನಾಟಕಗಳು ಆಡಿದಾಗ ನಾವು ಇವತ್ತು ಮನೋಜ್ ಸರ್ ಇಲ್ಲ, ಸಂಯುಕ್ತ ಕನ್ನಡದಾಗ ಇವರು ಜನಾರ್ದನ ಮಿನಿಸ್ಟರ್ ಸರ್ ಮೋಹಿನಿ ಭಸ್ಮಾಸುರ ಅಂತ ನಾವು ನಾಟ್ಯ ಮಾಡಿದ್ರು. ನಾಟಕ ನೋಡಿ ನನಗೆ ಗೊತ್ತಿದ್ದರು, ಬೆಳಿಗ್ಗೆ ಆರ್ಟಿಕಲ್ ನೋಡಿದ್ರೆ ನಾನು ಮಾನದಂಡವಾದ ಮೋಹಿನಿ ಭಸ್ಮಾಸುರ ಅಂತ ಬರೆದಿದ್ದೆ. ಅಂದರೆ ನಾನು ನಂದು ಅಂತ ಬರೆದವ್ರ ರಾಷ್ಟ್ರೀಯ ಏನಾಗ್ತದೆ ಅಂತೇಳಿ ಅದು ರಾಜಕೀಯಕ್ಕೆ ನೆಂಟು ಕೊಟ್ಟು ಬರೆದಿದ್ದೆ ಮನುಷ್ಯ. ಅದೊಂದು ವಿಶೇಷ. ಆಮೇಲೆ ನಾನು ಏನಾದರೂ ಇನ್ನೊಂದು ವಿಶೇಷಗಳು ಸಾಧನೆ ಮಾಡಬೇಕು, ಇಷ್ಟೇ ಮಾಡಬಾರ್ದು ಅಂತ ಇದ್ದಾಗ ರಂಗನಾಥ್ ಸರ್ ಸೂಪರಿಂಟೆಂಡೆಂಟ್ ಸರ್ ಅವರು ನನಗೆ ಅವಕಾಶ ಕೊಟ್ಟು ಜೈಲಲ್ಲಿ ಹೆಣ್ಣು ಮಕ್ಕಳು ನಾಟಕಗಳು ಆಡ್ಸೋದು ಭಾಳ ಕಡಿಮೆ. ಶಾಂತಿ ಇಂಥದ್ದು ಸಂದೇಶಗಳು ನೀಡುವಂಥ ನಾಟಕಗಳಾಗಿರ್ತದೆ, ಇಂಥವು ಮಾಡ್ಬೋದು. ಅಂದರೆ ಅವರೊಂದು ಐಡಿಯಾ ಕೊಟ್ಟಿದ್ರು, ಇದೇ ದನಕಟ್ಟ ಸಂದೇಶಾತ್ಮಕ ನಾಟಕ ನಮ್ಮ ಕೈದುಗಳಿಗೆ ಯಾಕೆ ಕೆಲಸ ಮಾಡಬಾರ್ದು ಅಂತಂದಾಗ 3 ತಿಂಗಳು ಸತತವಾಗಿ 1 ಗಂಟೆಗೆ ಜೈಲಿಗೆ ಹೋಗಿ 4 ಗಂಟೆಗೆ ಬರ್ತಾಯಿದ್ರು. ಅವರಿಗೂ ಅದನ್ನು ನಾಟಕ ಕಲಿಸಿ ಅವರಲ್ಲಿ ಕಲೆ ಅಭಿರುಚಿ ಮೂಡಿಸಿದ ಹೆಮ್ಮೆ ನನಗಿದೆ ಅಂತ ನಾನು ಅನ್ಕೊಂತೀನಿ.
ಅದೇ ರೀತಿ ಮುಂದುವರೆದು ಮಾಡ್ಕೊಂಡು ಬಂದು ಈಗ ಸಕ್ರಿಯವಾಗಿ ಪತ್ರಕರ್ತರು ಸಾಂಸ್ಕೃತಿಕವಾಗಿ ನಾಟಕಗಳು ಇವ್ರು ಮಾಡೋಕ್ಕಾಗಲ್ಲ ಅಂತ ನಾಟಕ ಮಾಡಿ ತೋರಿಸೋದು. ಅಂದರೆ ಅವ್ರು ಹೇಳಿದಂಗೆ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದ್ದೇ ಇರ್ತದೆ, ಅದನ್ನು ಹೊರತರುವಂಥ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಗ್ರಾಮೀಣ ಪ್ರತಿಭೆಗಳನ್ನ ಹೊರತರುವಲ್ಲಿ ನನ್ನ ಕೈಲಾದ ಕೆಲಸ ಮಾಡಿದಂತ ನನಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಅಕಾಡೆಮಿ ಪ್ರಶಸ್ತಿ ಘೋಷಣೆ ಆಗಿರೋದಕ್ಕೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಬಳ್ಳಾರಿಯವರು ನನಗೆ ಅಭಿನಂದನೆ ಸಂತೋಷಕರಿದೆ. ಇದೇ ರೀತಿ ಕಲೆ ಸಾಂಸ್ಕೃತಿಕವಾಗಿ ನಾವು ಬರೇ ಬರಹ ಇದೊಂದಲ್ಲ, ಸಾಂಸ್ಕೃತಿಕವಾಗಿ ಇದೀವಂತ ನಮ್ಮ ಬಳ್ಳಾರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬಳ್ಳಾರಿ ಕಲಾ ಪತ್ರಕರ್ತರನ್ನ ತೋರಿಸಿದ್ದಾರೆ. ಈ ದಿನಗಳ ಸಹ ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.